ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ GFGCಗೆ ಸಂಬಂಧಪಟ್ಟಂತೆ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪ್ರಕ್ರಿಯೆ ಯಾವಾಗ ಪ್ರಾರಂಭವಾಗಬಹುದು ಅನ್ನುವಂಥದ್ದು ಒಂದು, ಮತ್ತು ಒಟ್ಟು ಎಷ್ಟು ಹುದ್ದೆಗಳಿದ್ದಾವೆ ಅನ್ನುವಂಥದ್ದು ಇನ್ನೊಂದು. ಓಕೆ, ಈ ಎರಡು ವಿಷಯದ ಕುರಿತಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ ಅಂತ ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯ್ನ್ ಆಗ್ಬೋದು. ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ಸರ್ಕಾರದ ನಡವಳಿಯಲ್ಲಿ ಏನು ಮಾಡ್ತಾರೆ ಅಂತಂದರೆ 25-26ನೇ ಸಾಲಿಗೆ ಸಂಬಂಧಪಟ್ಟಂತೆ ಭಾಷಣ ಖಂಡಿಕೆ 124 ಅಡಿಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜುಗಳು, ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಮತ್ತು VTU ವಿಶ್ವವಿದ್ಯಾಲಯಗಳಲ್ಲಿ ಖಾಲಿ ಇರುವಂಥ ಸುಮಾರು 2000 ಬೋಧಕರ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಅಂತೇಳಿ ಬಜೆಟಲ್ಲಿ ಹೇಳಿರ್ತಾರೆ. ಓಕೆ, ಅದಕ್ಕೆ ಅನುಗುಣವಾಗಿ ಆಯುಕ್ತಕರು ಏನು ಮಾಡ್ತಾರೆ ಅಂತಂದರೆ ಕಡತದ ಸಂಖ್ಯೆಯನ್ನು ರೆಫರ್ ಮಾಡಿಕೊಂಡು ನೀವು ಬಜೆಟಲ್ಲಿ ಹೇಳಿದ್ದೀರಿ, ಹೀಗಾಗಿ ನಮಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಹೇಳ್ತಾರೆ ಅವರು. 2025-26ನೇ ಸಾಲಿನ ಆರ್ಥಿಕ ಆಯವ್ಯಯ ಭಾಷಣ ಸಂಖ್ಯೆ ಖಂಡಿಕೆ 124 ಮುಖ್ಯಮಂತ್ರಿಯವರು ಕೆಳಕಂಡಂಥ ಘೋಷಣೆ ಮಾಡಿರುತ್ತಾರೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜು, ಪಾಲಿಟೆಕ್ನಿಕ್ ಕಾಲೇಜುಗಳಿಗೆ ಖಾಲಿ ಇರುವಂಥ 2000 ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಅನುಮತಿಯನ್ನು ಕೊಡಬೇಕು ಅಂತೇಳಿ. ಓಕೆ, ಇದಕ್ಕೆ ಅನುಗುಣವಾಗಿ ಇದು 2000 ಇನ್ನೊಂದು ನೆನ್ಪಿಟ್ಕೊಳ್ಳಿ, 2025ರ ಒಂದು ಬಜೆಟ್ನಲ್ಲಿ ಪ್ರಸ್ತಾವನೆ ಆದಂಥದ್ದು. ಪ್ರೆಸೆಂಟ್ಲಿ ನಾವಿರುವಂಥದ್ದು 26ನೇ ಬಜೆಟ್ನಲ್ಲಿ. ಓಕೆ, ಹೀಗಾಗಿ ಈ ಪೋಸ್ಟ್ಗಳು ಮುಂದೆ ತುಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಯಾಕಂತಂದರೆ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ 5000 ಹುದ್ದೆಗಳನ್ನು ತುಂಬ್ತೀವಿ ಅಂತೇಳಿ ಅಲ್ಲಿಯೂ ಸಹಿತ ಇದೇ ರೀತಿಯಾಗಿ ಬಜೆಟ್ನಲ್ಲಿ ಮೆನ್ಷನ್ ಮಾಡಿದರು. ಬಟ್ ಅಲ್ಲಿಯೂ ಸಹಿತ ಈಗ ಆ ಒಂದು ವಿಷಯ ಪ್ರಸ್ತಾಪನೆ ಮಾಡಿದರೂ ಸಹಿತ ಅದು ಹಾಗೆ ನೆನೆಗುದಿಗೆ ಬಿತ್ತೆ, ಅದನ್ನು ತುಂಬ್ತಾಯಿಲ್ಲ. ತುಂಬ್ತೀವಿ ಅಂತ 1 ವರ್ಷ ಆಯ್ತು ಹೇಳ್ತಾ ಒಂದು. ಓಕೆ, ಮೋಸ್ಟ್ಲಿ ಅದೇ ರೀತಿ ಇದು ಸಹಿತ ಆಗುತ್ತೇನೋ ಅಂತ ಅನಿಸುತ್ತೆ. ಆದರೂ ಸಹಿತ ನೋಡುವ ಯಾವಾಗ ಆಗ್ಬೋದು ಅಂದಾಜು ಅನ್ನೋದನ್ನು ಹೇಳ್ತಾ ಬರ್ತಾನಂತೆ. ಇಲ್ಲಿ ಅವರು ಇದನ್ನು ಕೊಡ್ತಾ ಬರ್ತಾರೆ, ಸ್ಟೂಡೆಂಟ್ ಫ್ಯಾಕಲ್ಟಿ ರೇಷಿಯೋ ಅಂದರೆ ಶಿಕ್ಷಕ ವಿದ್ಯಾರ್ಥಿ ಅನುಪಾತದಡಿಯಲ್ಲಿ ಅವರು ಹುದ್ದೆಗಳನ್ನು ಡಿವೈಡ್ ಮಾಡ್ತಾ ಬರ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಮತ್ತು ಇನ್ನೊಂದು ಅವರು ಏನು ಮಾಡ್ತಾರೆ ಅಂತಂದರೆ ಸರ್ಕಾರಿ ಆದೇಶ ಸಂಖ್ಯೆಯನ್ನು ರೆಫರ್ ಮಾಡಿಕೊಂಡು 4 ಫೆಬ್ರವರಿ 2026ಕ್ಕೆ ಓಕೆ 25 ಫೆಬ್ರವರಿಯಲ್ಲಿ ಭಾಷಣದಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ 2000 ಹುದ್ದೆಗಳನ್ನು ತುಂಬಿಕೊಳ್ತೀವಿ ಅಂತೇಳಿ. 26 ಫೆಬ್ರವರಿಯಲ್ಲಿ ಸರ್ಕಾರದವರು ಅಂದರೆ ಆಯುಕ್ತಕರ ಇಲಾಖೆಯವರು ಈ ರೀತಿ ಡಿವೈಡ್ ಮಾಡಿಕೊಂಡು ಸರ್ಕಾರಕ್ಕೆ ಮತ್ತೆ ಕಳಿಸ್ತಾರೆ, ಈ ರೀತಿ ಏನು ಮಾಡ್ತೀರಾ ನೋಡಿ ಅಂತೇಳಿ. ಅದರಲ್ಲಿ ನೋಡ್ತಾ ಬರೋದಾಗಿತ್ತು ಹುದ್ದೆಗಳ ಸಂಖ್ಯೆ ಈ ರೀತಿಯಾಗಿದೆ. ಒಂದನೇದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ 826 ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ 941 ಹುದ್ದೆಗಳು, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ 186 ಹುದ್ದೆಗಳು, VTUಗೆ ಸಂಬಂಧಪಟ್ಟಂತೆ 47 ಹುದ್ದೆಗಳು. ಅಂದರೆ ಒಟ್ಟು 2000 ಹುದ್ದೆಗಳನ್ನು ಈ ರೀತಿಯಾಗಿ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಅನುಪಾತದಲ್ಲಿ ಡಿವೈಡ್ ಮಾಡಿಕೊಂಡು ಇಷ್ಟು ಹುದ್ದೆಗಳನ್ನು ನಾವು ತುಂಬ್ತೀವಿ ಅನ್ನುವಂಥ ಒಂದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಅದು ಕೆಲವೊಂದಿಷ್ಟು ಷರತ್ತುಗಳನ್ನು ಕೊಟ್ಟು, ಷರತ್ತುಗಳ ಅನ್ವಯ ಅಂದರೆ ಇಷ್ಟಿಷ್ಟೇ ಹುದ್ದೆಗಳು ಅನುಮತಿ ಸಿಕ್ಕರೆ ಮಾತ್ರ ಉಳಿದಂಥ ಹುದ್ದೆಗಳನ್ನು ತುಂಬ್ತೀವಿ. ಅಂದರೆ ಇದರಲ್ಲಿ 47 ಹುದ್ದೆಗಳೇನಿದಾವಲ್ಲ ಇವಾಗ ಆರ್ಥಿಕ ಅನುಮತಿ ಇರೋದಿಲ್ಲ, ಅನಧಿಕೃತವಾಗಿರ್ತವೆ. ಆರ್ಥಿಕ ಇಲಾಖೆ ಅನಧಿಕೃತವಾಗಿ ದೊರೆತಿರ್ತಾವೆ, ಅವು ಸಿಗದೇ ಇದ್ದರೆ ಉಳಿದಂಥ ಹುದ್ದೆಗಳನ್ನು ತುಂಬೋದಿಲ್ಲ ಅನ್ನುವಂಥ ಒಂದು ಕಂಡೀಷನ್ ಇದೆ. ಅದು ಆಮೇಲೆ ಓಕೆ ಇದಾದ ನಂತರ ಏನು ಮಾಡ್ತಾರೆ ಅಂತಂದರೆ ಸರ್ಕಾರದವ್ರು ಏನು ಮಾಡ್ತಾರೆ, ಇಲ್ಲಿ ಒಂದು ಸಮಸ್ಯೆ ಬರುತ್ತೆ, C&R ರೂಲ್ ಸಮಸ್ಯೆ ಬರುತ್ತೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಸಂಬಂಧಪಟ್ಟಂಥ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ C&R ರೂಲ್ ಆಲ್ರೆಡಿ ಆಗಿ ರೆಡಿ ಇರ್ತದೆ. ಬಟ್ ಈ 3 ಯಾವುದಿಲ್ಲ, ಪಾಲಿಟೆಕ್ನಿಕ್ಕು, ಇಂಜಿನಿಯರಿಂಗ್ ಮತ್ತು VTUಗೆ ಸಂಬಂಧಪಡುವಂಥ C&R ರೂಲ್ ರೆಡಿ ಆಗಿರೋದಿಲ್ಲ. ಹೀಗಾಗಿ ಸರ್ಕಾರದವ್ರು ಏನು ಮಾಡ್ತಾರೆ, C&R ರೂಲನ್ನು ಬಿಡುಗಡೆ ಮಾಡಲಿಕ್ಕೆ ರೆಡಿ ಆಗ್ತಾರೆ. ಸರ್ಕಾರದವ್ರು ಏನು ಮಾಡ್ತಾರೆ, 24/6/2026ಕ್ಕೆ C&R ರೂಲನ್ನು ಪ್ರಕಟಣೆಗೊಳಿಸ್ತಾರೆ. ಓಕೆ ನೋಡಿ, ಇಲ್ಲಿ ಕತೆ ನೋಡಿ, 2025ಕ್ಕೆ ಭಾಷಣ ಫೆಬ್ರವರಿಯಲ್ಲಿ ಮುಖ್ಯಮಂತ್ರಿಗಳು ಅನುಮತಿ ಕೊಡ್ತಾರೆ. 26 ಫೆಬ್ರವರಿಯಲ್ಲಿ ಆಯುಕ್ತಕರು ಮೂವ್ ಮಾಡ್ತಾರೆ, ನೀವು ಭಾಷಣದ ಬಜೆಟಲ್ಲಿ ಹೇಳಿದ್ರಿ ನಮ್ಗೆ ಅವಕಾಶ ಕೊಡಿ ಅಂತೇಳಿ. ನೆಕ್ಸ್ಟು C&R ರೂಲ್ 26ಕ್ಕೆ ಪ್ರಕಟಗೊಳ್ಳುತ್ತೆ. ಇಲ್ಲಿ C&R ರೂಲ್ 24/6/2022ಕ್ಕೆ ಪ್ರಕಟಗೊಂಡ್ರೆ 1 ತಿಂಗಳ ಟೈಮ್ ಕೊಟ್ಟಿರ್ತಾರೆ. ಅಂದರೆ 24/7/2026ಕ್ಕೆ ಏನು ಮಾಡಬೇಕು, ಏನಾದರೂ ಆಬ್ಜೆಕ್ಷನ್ ಇದ್ದರೆ ಸಲ್ಲಿಸ್ರಿ ಅಂತ ಕೊಡ್ತಾರೆ. ಓಕೆ, ಇಲ್ಲಿ 1 ತಿಂಗಳಾಯಿತು. ಈಗ ನಾವು ಒಂದು ಅಂದಾಜು ಪ್ರಕಾರ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಯಾವಾಗ ಪ್ರಾರಂಭ ಆಗ್ಬೋದು ಅನ್ನೋದನ್ನು ಈ ಒಂದು ಊಹೆ ಮೂಲಕ ಹೇಳ್ತಾ ಬರ್ತಂತೆ. ಈಗ ನೋಡಿ, ಇಲ್ಲಿ ನೋಡೋಕ್ಕೆ ಈಗ ಏನಾಗಿದೆ, 25ರ ಬಜೆಟ್ನ ವಿಷಯ ವಸ್ತುವನ್ನು 26ಕ್ಕೆ ಫೆಬ್ರವರಿಯಲ್ಲಿ ತಂದು ಈಗ 24/6ಕ್ಕೆ ಓಕೆ 24/6ಕ್ಕೆ
ಅವರು ನೋಟಿಫಿಕೇಷನ್ ಸಿ ಆ್ಯಂಡ್ ರೂಲನ್ನು ಕೊಡ್ತಾರೆ. 24/7 ಏನಿದೆಯಲ್ಲ, 24/7ಕ್ಕೆ ಇದು ಫೈನಲ್ ಆಗುತ್ತೆ. ಈ ಫೈನಲ್ ಆದ ನಂತರ ಓಕೆ, ಫೈನಲ್ ಅಂತಂದರೆ ಆಕ್ಷೇಪಣೆಯನ್ನು ತಗೊಂಡು ನೆಕ್ಸ್ಟು ಆಗಸ್ಟಿಗೆ, ಓಕೆ ಇದು ನೆನ್ಪಿಟ್ಕೊಳ್ಳಿ, ಆಗಸ್ಟ್ ತಿಂಗಳಲ್ಲಿ ಡಿಸ್ಕಷನ್ ಮಾಡಿಕೊಂಡು ಸೆಪ್ಟೆಂಬರ್ ತಿಂಗಳಲ್ಲಿ ಇದು ಫೈನಲನ್ನು ಬಿಡ್ತಾರೆ. ಓಕೆ, ಫೈನಲನ್ನು ಬಿಡ್ತಾರೆ. ಫೈನಲ್ ಬಿಟ್ಟ ನಂತರ ಏನಾದರೂ ಸರ್ಕಾರ ಇಂಟ್ರೆಸ್ಟ್ ತೊಗೊಂತು ಅಂತಂದರೆ KEAಗೆ ಪ್ರಸ್ತಾವನೆಯನ್ನು ಸಲ್ಲಿಸಬೇಕು. ಓಕೆ, KEAದವರು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯನ್ನು ಮಾಡ್ತಾ ಇರೋದ್ರಿಂದ KEAಗೆ ಪ್ರಸ್ತಾವನೆಯನ್ನು ಸಲ್ಲಿಸಬೇಕಾಗತ್ತೆ. ಓಕೆ, ಇಲ್ಲಿ KEAದವ್ರು ಏನು ಮಾಡ್ತಾರೆ ಅಂತಂದರೆ ಈ ಸೆಪ್ಟೆಂಬರ್ ಫೈನಲ್ ನೋಟಿಫಿಕೇಷನ್ ಗೆಜೆಟ್ ಸಿ ಆ್ಯಂಡ್ ರೂಲ್ ಕೊಟ್ಟ ನಂತರ ಸೆಪ್ಟೆಂಬರ್ ಅಂತ್ಯಕ್ಕೆ KEAದವ್ರು ಕೊಟ್ಟರು ಅಂತಂದರೆ ಅವರು ಅಕ್ಟೋಬರ್ವರೆಗೂ, ಓಕೆ ಅಕ್ಟೋಬರ್ 10ನೇ ತಿಂಗಳಿಗೆ ಏನು ಮಾಡ್ತಾರೆ ಅಂತಂದರೆ ಅದೇನು ರೋಸ್ಟರನ್ನು ಸೆಟ್ ಮಾಡಬೇಕು. ಓಕೆ, ರೋಸ್ಟರನ್ನು ಸೆಟ್ ಮಾಡಬೇಕು. ಆ ರೋಸ್ಟರನ್ನು ಸೆಟ್ ಮಾಡ್ತಾರೆ. ಅಂದರೆ ಅಕ್ಟೋಬರ್ವರೆಗೂ ರೋಸ್ಟರನ್ನು ಸೆಟ್ ಮಾಡ್ದಂಗೆ ಆಯಿತು. ರೋಸ್ಟರ್ ಸೆಟ್ ಆದಮೇಲೆ ಏನಾಗುತ್ತೆ ಅಂತಂದರೆ ನವಂಬರ್ ಡಿಸೆಂಬರಲ್ಲಿ ನೋಟಿಫಿಕೇಷನನ್ನು ಕೊಡ್ಬೋದು. ಓಕೆ, ಅಂದರೆ ನಾನು ಹೇಳೋದಿಷ್ಟೇ, ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪ್ರಕ್ರಿಯೆ ಆಲ್ಮೋಸ್ಟ್ ಅಲ್ಲಾಗಿ ನವಂಬರ್ ಡಿಸೆಂಬರ್ ಅಂದರೆ 2026ರ ಅಂತ್ಯದಲ್ಲಿ ಅಥವಾ ಜನವರಿಯಲ್ಲಿ 2027ರ ಜನವರಿಯಲ್ಲಿ ಆಲ್ಮೋಸ್ಟ್ ಅಲ್ಲಾಗಿ ಮಾಡುವಂಥ ಚಾನ್ಸ್ ಇದೆ. ಅದು ಸರ್ಕಾರದ ಇಚ್ಛೆಗೆ ಅನುಗುಣವಾಗಿ. ಯಾಕಂತಂದರೆ ಇಲ್ಲಿ ಭಾಳಷ್ಟು ಡಿಲೇನೂ ಆಗುವಂಥ ಚಾನ್ಸಸ್ಸು ಇದೆ. ಯಾಕಂತಂದರೆ ಅವರು ಅಂತಿಮ ಗೆಜೆಟ್ C&R ರೂಲ್ ಬಿಡಬೇಕಾಗಿತ್ತು ಅಂದರೆ ಲೇಟ್ ಮಾಡ್ಬೋದು, ಅಕ್ಟೋಬರಲ್ಲಿ ಬಿಡ್ಬೋದು. ನೆಕ್ಸ್ಟ್ KEA ಕೊಡ್ತಾರೆ. KEAಗೆ ಭಾಳಷ್ಟು ಕೆಲಸ ಇದೆ, ಇದು ಒಂದೇ ಕೆಲಸ ಇರೋದಿಲ್ಲ. ಈಗಂತೂ ಸಿಕ್ಕಾಪಟ್ಟೆ ಕಾಲ್ ಮಾಡ್ಕೋತಾರೆ. ನವಂಬರ್ ಡಿಸೆಂಬರಲ್ಲಿ ಇಂಜಿನಿಯರಿಂಗ್ ಮೆಡಿಕಲ್ ಕೌನ್ಸಿಲಿಂಗ್ ಇರ್ತದೆ. ಹೀಗಾಗಿ KEA ಮತ್ತು KSET ಒಂದು ನಡೆಸಬೇಕು. ಹೀಗಾಗಿ KEAದವರು ಭಾಳಷ್ಟು ಗಿಂಜಲಿದ್ದಾರೆ. ಅವರು ಸಡನ್ನಾಗಿ ಕಾಲ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಅದನ್ನು ಪೋಸ್ಟ್ ಡಿವೈಡ್ ಮಾಡಬೇಕು. ಮತ್ತು ಸರ್ಕಾರ ಅವು 826 ಅಂತ ಹೇಳಿದ್ದಾರೆ, ಜನರಲಾಗಿ ಹೇಳಿರ್ತಾರೆ. ಸ್ಟೂಡೆಂಟ್ ರೇಷನ್ ಹಿಡ್ಕೊಂಡು ಅವು ಸಬ್ಜೆಕ್ಟ್ ಡಿವೈಡ್ ಮಾಡಬೇಕು. ಡಿವೈಡ್ ಆದ ನಂತರ ರೋಸ್ಟರ್ ಸೆಟ್ ಮಾಡಬೇಕು. ರೋಸ್ಟರ್ ಸೆಟ್ ಆದ ನಂತರ ನೋಟಿಫಿಕೇಷನ್ ಕೊಡಬೇಕು. ನೋಟಿಫಿಕೇಷನ್ ಕೊಟ್ಟಾದ್ಮೇಲೆ ಒಂದು 3-4 ತಿಂಗಳಾದರೂ ಟೈಮ್ ಇರ್ತದೆ. ಅಂದರೆ ಒಟ್ಟಾರೆಯಾಗಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪ್ರಕ್ರಿಯೆ ಡಿಸೆಂಬರಲ್ಲಿ ಪ್ರಾರಂಭವಾದರೂ ಸಹಿತ ಏಪ್ರಿಲು ಮಾರ್ಚಲ್ಲಿ ಪರೀಕ್ಷೆಯನ್ನು ನಡೆಸುವಂಥ ಚಾನ್ಸಸ್ ಇದೆ. ಇಷ್ಟು ಕ್ವಿಕ್ಕಾಗಿ ಮಾಡಿದರು ಅಂತಂದರೆ. ಅಕಸ್ಮಾತ್ ಮಾಡದೇ ಇದ್ದರೆ ಅದು ಇನ್ನೂ ಡಿಲೇ ಆಗುವಂಥ ಒಂದು ಚಾನ್ಸಸ್ ಇದೆ. ಓಕೆ, ಈ ರೀತಿಯಾಗಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪರೀಕ್ಷೆ ನಡೆಯುವಂಥ ಒಂದು ನೋಟಿಫಿಕೇಷನ್ ಮತ್ತು ಪರೀಕ್ಷೆ ನಡೆಯುವಂಥ ಒಂದು ಚಾನ್ಸ್ ಇದೆ. ಮುಂದಿನ ವಿಡಿಯೋದಲ್ಲಿ ನಾನು 2024/6/2026 C&R ರೂಲ್ನಲ್ಲಿ ಯಾವ ರೀತಿಯಾಗಿ ಪೋಸ್ಟನ್ನು ಡಿವೈಡ್ ಮಾಡಿದ್ದಾರೆ ಅನ್ನೋದನ್ನು ತಮಗೆ ಹೇಳ್ತಾ ಬರ್ತೀನಿ ಅಂತ, ಅದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ ಅಂತ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು.